ಆ 10 ಮಂದಿ ಇಸ್ರಾಯೇಲ್ ಜನರ ನಾಯಕರು ಅಲ್ಲಿ ದೊಡ್ಡ ದೊಡ್ಡ ಜನ ಕಾನಾನ್ ದೇಶದಲ್ಲಿದ್ದಾರೆ, ನಾವು ಅವರಿಗೆ ವಿರುದ್ಧವಾಗಿ ಹೋಗಿ ಯುದ್ಧ ಮಾಡಿ ಜಯಿಸುವುದಕ್ಕಾಗುವುದಿಲ್ಲ ಎಂದು ಇವರು ಹೇಳುತ್ತಾರೆ. ಆದರೆ ದೇವರ ವಾಗ್ದಾನ ಮಾತೇನು? ಐಗುಪ್ತ್ಯರ ಕೈಯಿಂದ ನಿಮ್ಮನ್ನು ಬಿಡಿಸಿ ಹಾಲು ಜೇನು ಹರಿಯುವ ಕಾನಾನ್ ದೇಶದಲ್ಲಿ ಸೇರಿಸುವಂತೆ ಇಳಿದಿದ್ದೇನೆ ಎಂಬುದಾಗಿ ಹೇಳಿದರು. ಆದರೆ ಈ 10 ಮಂದಿ ಅಲ್ಲಿ ಇದ್ದ ಕಾನಾನ್ ದೇಶದ ಎತ್ತರಕ್ಕೆ ಇದ್ದವರು ನೋಡಿ, ಪರಿಸ್ಥಿತಿ ನೋಡಿ ಹೇಳಿದರು, ನಾವು ಕಾನಾನ್ ದೇಶವನ್ನು ಸ್ವಾತಂತ್ರ್ಯ ಮಾಡಕ್ಕಾಗುವುದಿಲ್ಲ, ನಾವು ಯುದ್ಧ ಮಾಡಿ ಜಯಿಸುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ಅವರು ಸತ್ತು ಹೋದರು. ಜೊತೆಯಲ್ಲಿ ಇದ್ದವರನ್ನು ಸಾಯಿಸಿ ಬಿಟ್ಟಿದ್ದಾರೆ. ಕಲ್ಲನು ಕತ್ತುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಲು ಮಾಡೋಕ್ಕೆ ಬರುತ್ತಾನೆ, ಆದರೆ ನಾನಾದರೋ ಅವುಗಳಿಗೆ ಜೀವವು ಇರಬೇಕೆಂದಲೂ ಅದು ಸಮೃದ್ಧಿ ಆಗಬೇಕೆಂದಲೂ ನಾನು ಬಂದಿದ್ದೇನೆ ಎಂಬುದಾಗಿ ಹೇಳುತ್ತಾರೆ.